ರೈತರು ಕೃಷಿ ಉತ್ಪನ್ನಗಳ ವ್ಯಾಪಾರ ನಡೆಸಬೇಕಾದ ನಂಜನಗೂಡು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣವು ಈಗ ಕುಡುಕರ ಅಡ್ಡೆಯಾಗಿ ಮಾರ್ಪಟ್ಟಿದೆ. ಆವರಣದಾದ್ಯಂತ ಎಲ್ಲೆಂದರಲ್ಲಿ ಕುಡಿದು ಬಿಸಾಡಿರುವ ಮದ್ಯದ ಬಾಟಲಿಗಳು ಹಾಗೂ ಪೌಚ್ಗಳು ರಾಶಿ ಬಿದ್ದಿದ್ದು ಇಡೀ ಜಾಗ ಗಬ್ಬು ನಾರ್ತಾ ಇದೆ. ಸ್ವಚ್ಛತೆ ಇಲ್ಲದ ಕಾರಣ ಮಾರುಕಟ್ಟೆಗೆ ಬರುವ ರೈತರು ಮತ್ತು ವ್ಯಾಪಾರಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಬೆಳಗ್ಗೆಯಿಂದಲೇ ಕೆಲವರು ಕುಳಿತು ಕುಡಿಯುವ ದೃಶ್ಯ ಸಾಮಾನ್ಯವಾಗಿದ್ದು ಸಂಜೆಯಾದ್ರೆ ಕುಡುಕರ ಕೂಟ ಮತ್ತಷ್ಟು ಹೆಚ್ಚಾಗುತ್ತದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ತಮ್ಮ ಕೃಷಿ ಉತ್ಪನ್ನಗಳನ್ನ ಮಾರಾಟ ಮಾಡಲು ಬರುವ ಮಹಿಳೆಯರು ಹಾಗೂ ವೃದ್ಧ ರೈತರು ಈ ವಾತಾವರಣದಿಂದಾಗಿ ಆವರಣ ಪ್ರವೇಶಿಸಲು ಭಯಪಡುವಂತಾಗಿದ್ದು ತೀವ್ರ ಮುಜುಗರ ಅನುಭವಿಸ್ತಾ ಇದ್ದಾರೆ. ಮಾರುಕಟ್ಟೆಯ ಪವಿತ್ರ ಸ್ಥಳವನ್ನ ಕುಡುಕರ ತಾಣವಾಗಲು ಬಿಡಬಾರದು. ಎಪಿಎಂಸಿ ಅಧಿಕಾರಿಗಳು ಇದುವರೆಗೆ ಯಾವುದೇ ಕ್ರಮ ಕೈಗೊಳ್ಳದಿರೋದು ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಆದ್ರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಜಂಟಿಯಾಗಿ ಗಸ್ತು ನಡೆಸಿ ತಕ್ಷಣವೇ ಸ್ವಚ್ಛತಾ ಕಾರ್ಯ ಕೈಗೊಳ್ಳಬೇಕು ಎಂದು ರೈತರಿಗೆ ಸೂಕ್ತ ವಾತಾವರಣ ಕಲ್ಪಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಹಳ್ಳಿಬಡಿಯಕ್ಕೆ ಎಲ್ಲ ಸಂಬಳ ತಗೊಂಡಿಬಿಡಿ ಪಾರ್ಟಿ ಲೂಟಿ ನೀವು ಎಲ್ಲಿ ನಾವು ಸುಮಾರು ಹೇಳಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡೋಕೆ ಸ್ಥಳೀಯ ವರದಿಗಾರರಾದಂತಹ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ವೆಂಕಟೇಶ್, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಖಂಡಿತ ಸೂರ್ಯಕ, ನಾವು ದೃಶ್ಯಗಳಿಗೆ ಗಮನಿಸೋದಂತ ಹೇಳುದು, ಯಾಕಂದ್ರೆ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸಹ ಒಂದು ಎಪಿಎಂಸಿ ಒಂದು ಮಾರ್ಕೆಟ್ ಅನ್ನ ಒಂದು ನಿರ್ಮಾಣ ಮಾಡೋದು ಅಂತ ಹೇಳ್ಬೋದು. ಯಾಕಂದ್ರೆ ರೈತರಿಗೆ ದಿನನಿತ್ಯ ಒಂದು ಏನು ತಮ್ಮ ದಿನನಿತ್ಯ ಬೆಳೆದಂತ ಒಂದು ಏನು ತರಕಾರಿ ಮತ್ತು ದಿನಸಿಗಳನ್ನು ಒಂದು ಮಾರಾಟ ಮಾಡಲು ಸಹ ಒಂದು ಏನು ಎಪಿಎಂಸಿ ಒಂದು ಮಾರುಕಟ್ಟೆ ಮಾಡಿದರೆ, ಆದರೆ ಅಲ್ಲಿ ರೈತರಿಗೆ ಅನುಕೂಲವಾಗ ಬದಲು ಏನು ಕುಡುಕರ ತಾಣವಾಗುತ್ತಿದೆ ಅಂತ ರೈತರ ಒಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಅಂತ ಹೇಳ್ಬೋದು. ಯಾಕಂದ್ರೆ ದಿನನಿತ್ಯ ಒಂದು ಏನು ತಮ್ಮ ರೈತರಿಗೆ ಅನುಕೂಲವಾದ ನಿಟ್ಟಿನಲ್ಲಿ ಒಂದು ಎಪಿಎಂಸಿ ಏನು ಕಟ್ಟಡ ನಿರ್ಮಾಣ ಮಾಡಿದ್ದಾರೆ, ಅನುಕೂಲವಾಗುವ ನಿಟ್ಟಿನಲ್ಲಿ. ಯಾಕಂದ್ರೆ ಪ್ರತಿದಿನ ಏನು ತಮ್ಮ ದಿನನಿತ್ಯ ಬೆಳೆದಂತ ಒಂದು ತರಕಾರಿ ಆಗ್ಲಿ ಅಥವಾ ಹಣ್ಣು ಹಂಪಲುಗಳನ್ನ ಒಂದು ಮಾರಾಟ ಒಂದು ಸ್ಥಳವಾಗಬೇಕಂತ ಒಂದು ಈ ಒಂದು ಮಾರುಕಟ್ಟೆ ಕುಡುಕರ ಒಂದು ಆವಾಳಿ ಆಗ್ತಿದೆ ಅನ್ನುವುದು ಅಲ್ಲಿನ ರೈತರ ಒಂದು ಆಕ್ರೋಶ ಅಂತ ಹೇಳ್ಬೋದು. ಸೂರ್ಯಕ, ಇಲ್ಲಿ ವೆಂಕಟೇಶ್, ಈ ರೀತಿಯಾದಂತ ಘಟನೆಗಳು ನಡೀತಾ ಇದ್ರು, ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ? ಖಂಡಿತ ನಾವು ನೋಡ್ಬೋದು ಸೂರ್ಯಕ. ಯಾಕಂದ್ರೆ ಎಪಿಎಂಸಿಗಳ ಆವರಣ ಅಂದ್ರೆ ಗ್ರಾಹಕರ ಒಂದು ಸೆಳೆಯುವ ಒಂದು ಸ್ವಚ್ಛತಾ ತಾಣವಾಗಿರ್ಬೇಕು. ಜೊತೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅಲ್ಲಿನ ಆಡಳಿತ ಸಿಬ್ಬಂದಿಗಳು ಯಾರಿದ್ದಾರೆ ಅದು ದಿನನಿತ್ಯ ಒಂದು ಏನು ಸುತ್ತಮುತ್ತಲು ಏನ್ ನಡೀತಿದೆ ಅನ್ನೋದು ಗಮನಿಸಬೇಕಾಯ್ತು ಅಂತ ಹೇಳ್ಬೋದು. ಆದರೆ ನಾವು ಇತ್ತೀಚೆಗೆ ಗಮನಿಸಬೇಕಾದ ಸರಿಯಾದ ರೀತಿಯಲ್ಲಿ ಅಂದ್ರೆ ಏನು ಒಂದು ಆಡಳಿತ ವ್ಯವಸ್ಥೆ ಇದೆಯಲ್ಲ ಅದನ್ನು ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡ್ಬೇಕಂತ ಹೇಳ್ಬೋದು. ಜೊತೆಗೆ ಇತ್ತೀಚಿನ ಲಕ್ಷಾಂತರ ರೂಪಾಯಿಗಳ ಒಂದು ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಿದ್ದಾರೆ. ಆ ಮಾರುಕಟ್ಟೆ ನಿರ್ಮಾಣ ಮಾಡೋದು ಯಾರಿಗೆ ಅನುಕೂಲ ಅನ್ನೋ ರೀತಿಯಲ್ಲಿ ಆಗ್ತಿದೆ ಅನ್ನೋದು ಅಲ್ಲಿ ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು. ರೈತರಿಗೆ ಅನುಕೂಲವಾಗುವಂತ ನಿಟ್ಟಿನಲ್ಲಿ ಇಲ್ಲಿ ಕಾರ್ಯಗತ ಮಾಡ್ಬೇಕಾಯ್ತು ಒಂದು ಆ ಕೃಷಿ ಒಂದು ಮಾರುಕಟ್ಟೆನ. ಆದರೆ ಇಲ್ಲಿ ಸ್ಥಳೀಯರ ಒಂದು ಹೇಳಿಕೆ ಪ್ರಕಾರ ದಿನನಿತ್ಯ ಏನು ಕುಡುಕರ ಹೊಳೆಯಾಗಿ ಜೊತೆಗೆ ಅಲ್ಲಿನ ಒಂದು ಸಾರ್ವಜನಿಕ ಶೌಚಾಲಯಗಳಾಗ್ಲಿ ಕುಡಿಯುವ ನೀರಿನ ವ್ಯವಸ್ಥೆಗಳಾಗ್ಲಿ ಇಲ್ಲ ಅಂತಾನೆ ಹೇಳ್ಬೋದು. ಸೂರ್ಯಕ, ವೆಂಕಟೇಶ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ನಂಜನಗೂಡು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಂದ್ರೆ ಎಪಿಎಂಸಿ ಆವರಣ ಸಂಪೂರ್ಣವಾಗಿ ಕುಡುಕರ ಅಡ್ಡೆಯಾಗಿ ಮಾರ್ಪಟ್ಟಿರುವಂತದ್ದು. ಇಲ್ಲಿ ಪ್ರತಿನಿತ್ಯ ರೈತರು ತಾವು ಬೆಳೆದಂತ ಬೆಳೆಗಳಿರ್ಬೋದು, ತರಕಾರಿಗಳಿರ್ಬೋದು ಇಲ್ಲಿ ಮಾರಾಟ ಮಾಡೋಕೆ ಬರ್ತಾರೆ. ಆದ್ರೆ ಇಲ್ಲಿ ಮದ್ಯದ ಬಾಟಲಿಗಳಾಗಿರ್ಬೋದು, ಪೌಚ್ಗಳಾಗಿರ್ಬೋದು ಇಲ್ಲಿ ರಾಶಿ ಬಿದ್ದಿದೆ. ಆದ್ರೆ ಇದುವರೆಗೂ ಕೂಡ ಅಧಿಕಾರಿಗಳು ಮಾತ್ರ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಅಷ್ಟು ಕೋಟಿಗಟ್ಟಲೆ ಅನುದಾನವನ್ನ ಬಿಡುಗಡೆ ಮಾಡಿ ಈ ರೀತಿ ಒಂದು ಎಪಿಎಂಸಿ ಆವರಣವನ್ನ, ಎಪಿಎಂಸಿ ಮಾರುಕಟ್ಟೆಯನ್ನ ನಿರ್ಮಾಣ ಮಾಡಲಾಗಿದೆ. ಆದ್ರೆ ಇದು ಯಾವುದಕ್ಕೂ ಕೂಡ ಇಲ್ಲಿ ಉಪಯೋಗ ಆಗ್ತಾ ಇಲ್ಲ. ಕುಡುಕರ ಅಡ್ಡ ಆಗಿ ಮಾರ್ಪಟ್ಟಿದೆ ಅಂತಾನೆ ಹೇಳ್ಬೋದು. ಅಧಿಕಾರಿಗಳಿಗೆ ಏನ್ ಮಾಡ್ತಾ ಇದ್ದಾರೆ? ಕಣ್ಮುಚ್ಚೆ ಏನಾದ್ರೂ ಕುಳಿತಿದ್ದಾರಾ ಅಥವಾ ಈ ವಿಷಯ ಅವ್ರಿಗೆ ತಿಳಿದಿದ್ರು ಕೂಡ ಸುಮ್ನೆ ಇದ್ದಾರ ಅನ್ನೋದು ಅನುಮಾನ ಕೂಡ ಇಲ್ಲಿ ಮೂಡ್ ಬರ್ತಾ ಇದೆ. ಇಲ್ಲಿ ಬೆಳಗ್ಗೆಯಿಂದಲೇ ಕೆಲವರು ಕುಳಿತು ಕುಡಿಯೋ ದೃಶ್ಯ ಕೂಡ ಸಾಮಾನ್ಯ ಆಗೋಗಿದೆ ಅಂತ ರೈತರು ಕೂಡ ಇಲ್ಲಿ ಆರೋಪವನ್ನ ಮಾಡ್ತಾ ಇದ್ರೆ ಇನ್ನು ಸಂಜೆ ಆದ್ರೆ ಕುಡುಕರ ಕೂಟ ಮತ್ತಷ್ಟು ಹೆಚ್ಚಾಗುತ್ತೆ ಅನ್ನೋ ಆರೋಪವನ್ನ ಮಾಡ್ತಾ ಇದ್ದಾರೆ. ತಮ್ಮ ಕೃಷಿ ಉತ್ಪನ್ನಗಳನ್ನ ಮಾರಾಟ ಮಾಡೋಕೆ ಬರೋ ಮಹಿಳೆಯರು ಅಥವಾ ವೃದ್ಧರಾಗಿರ್ಬೋದು ಈ ವಾತಾವರಣದಿಂದಾಗಿ ಆವರಣದ ಒಳಗಡೆ ಹೋಗೋಕೆ ಭಯ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ತೀವ್ರ ಮುಜುಗರ ಅನುಭವಿಸ್ತಾ ಇದ್ದಾರೆ. ಇದರಿಂದಾಗಿ ಮಾರುಕಟ್ಟೆಯ ಪವಿತ್ರ ಸ್ಥಳವನ್ನ
ಪರಿಹಾರವನ್ನ ಈ ರೀತಿ ಕುಡುಕರ ತಾಣವಾಗೋಕೆ ಬಿಡಬಾರ್ದು. ಎಪಿಎಂಸಿ ಅಧಿಕಾರಿಗಳು ಏನಿದ್ದಾರೆ, ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಏನಿದ್ದಾರೆ, ಕೂಡಲೇ ಇದ್ರ ಬಗ್ಗೆ ಕ್ರಮವನ್ನ ಕೈಗೊಂಡು ಒಂದು ಸೂಕ್ತ ಪರಿಹಾರವನ್ನ ಕೊಡಬೇಕಾಗಿ ಅಂತ ರೈತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಇದು ನಂಜನಗೂಡು ತಾಲೂಕು ಕೃಷಿ ಉತ್ಪನ್ನ ಮಾರುಕಟ್ಟೆ APMC. ಇಲ್ಲಿ ರಾತ್ರಿ ಕಾಯ್ತು ಅಂದ್ರೆ ಕೂತ್ರಾವಳಿ ನೋಡಿ, ಇಲ್ಲಿ ಪಾಕೆಟ್ಗಳು ಮತ್ತೆ ಅಲ್ಲಿ ನೋಡಿ ಕುಡ್ಕೊಂಡು ಈ ರೀತಿ ಇಲ್ಲಿ ಅನಾರಾಮ ಎಲ್ಲ ತಗೊಂಡು ಬರ್ತಾವ. ಕ್ಲೀನಿಂಗ್ ಇಲ್ಲ. ಮತ್ತೆ ನೈಟ್ ಆಯ್ತು ಅಂದ್ರೆ 8 ಗಂಟೆ ಆಯ್ತು ಎಲ್ಲ ಕುಡ್ತ್ರಾವಳಿ ಸುತ್ತಮುತ್ತ ಗ್ರೌಂಡು. ಪಾಪ ಇಲ್ಲಿ ಕೇಳಕ್ ಹೋದ್ರು ಸೆಕ್ಯೂರಿಟಿಗಳ ಮೇಲೆ ಕುಡಿಯೋರು ಏಕವಚನದಲ್ಲಿ ಮಾತಾಡ್ತಾರೆ. ಅವ್ರು ಭಯ ಹತ್ಕೊಂಡು ಪಾಪ ಕೇಳಲ್ಲ. ಇಲ್ಲಿ ಆಡಳಿತ ವರ್ಗ ಇಲ್ಲಿ ಅಪ್ಪ ಕೆಲಸ ಮಾಡ್ತಾರಲ್ಲಪ್ಪ, ಅವರು ಯಾರನ್ನಾರ ಪೊಲೀಸ್ನಾರ ಒಂದ್ ರೌಂಡ್ 2 ರೌಂಡ್ ಒಂದ್ಸಲ ಬರಳಿ ಏನಾರ ಅವರು ವ್ಯವಸ್ಥಿತ ಮಾಡಲ್ಲ. ಇದೇನಪ್ಪ ಶಿಸ್ತಿಲ್ಲ. ಆಡಳಿತ ಯಾವುದೇ ಕೆಲಸ ಕಾರ್ಯಗಳು ಸಂಪೂರ್ಣ ನಡೀತಾ ಇಲ್ಲ. ಅಲ್ಲಿ ನೋಡಿ ಮಾರ್ಕೆಟಲ್ಲಿ ಅಲ್ಲಿ ಕ್ಲೀನಿಂಗ್ ಮಾಡ್ತಾ ಇಲ್ಲ. ಅಲ್ಲಿ ಈ ರೀತಿ ಅವ್ಯವಸ್ಥೆ ಆಗಿದೆ. ಇದ್ರ ಬಗ್ಗೆ ಸಂಬಂಧಪಟ್ಟ ಈ ಗ್ರಾಮಾಂತರ ಟೌನ್ ಪೊಲೀಸ್ ಸ್ಟೇಷನ್ ಅವರು 1-2 ಬಾರಿ ವಿಸಿಟ್ ಕೊಡ್ಬೇಕು ಅಂತ. ಇದು ಸಾರ್ವಜನಿಕ ಪ್ಲೇಸ್ ಹಗಲು ರಾತ್ರಿ 24x7 ಓಡಾಡ್ತಾರೆ ಸರ್ ರೈತರು. ಇಲ್ಲಿ ಬಂದಾಗ ಅಭ್ಯರ್ಥವಾಗಿ ಏನೋ ಮಾತಾಡೋದು ಕೇಳಿದಾಗ ಇರೋ ಕಾಫಿ ಕುಡಿತೀನಿ ಅಂದ್ರೆ ಕುಡಿದ್ರೆ ಅಂದ್ರೆ ಏನೋ ಅಭ್ಯರ್ಥವಾಗಿ ಮಾತಾಡ್ತಾರೆ. ಈ ರೀತಿ ಆಗಿದೆ ಸರ್. ಸಂಬಂಧಪಟ್ಟ ಇಲಾಖೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು ಸರ್.